ಬೀಜ ಹೊಡೆದಿಲ್ಲ ಬಿತ್ತನೆಗೆ ಅಂತ ಮಾಡಿಕೊಂಡು ಬೀಜದ ಓವಿಯ ನಮ್ಮ ಅಕ್ಕಪಕ್ಕ ಊರಲ್ಲಿ ಯಾವ ಜಾತ್ರೆ ಆದ್ರೂ ಬಿಡೋದಿಲ್ಲ. ಚಿಕ್ಕ ವಯಸ್ಸಿಂದ ಒಂದು ಆಸೆ ಇತ್ತು, ಘಾಟಿ ದನದ ಜಾತ್ರೆ ನೋಡ್ಲೇಬೇಕು ಅಂತ. ಹೋಗಿದ ತಕ್ಷಣ ಕೈನಲ್ಲಿ ಹೂನಾವ್ ಹಾಕೊಂಡು ನಿಂತಿದ್ವಿ ರೈತರಿಗೆ ಹಾಕಕ್ಕೆ ಅಂತ. ಜಾತ್ರೆಗೆ ಬಂದಿದ್ ಓವಿಗಳು ಹೆಚ್ಚು ಕಮ್ಮಿ ನಮ್ಮಷ್ಟು ಉದ್ದನೇ ಅವೆ, ಏಕ ನಿಲ್ಲಿಸ್ಬಿಟ್ಟವೆ. ಬ್ಯಾಂಡ್ ಸೆಟ್ ಬಡ್ದಿದ್ದು ಇಂಥ ದಾವಣಿ ಊಟ ಮಾಡ್ಸಕ್ಕೆ ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೆ 20,000 ಖರ್ಚಾಗಿರ್ತದೆ. ಜಾತ್ರೆಗೆ ಬಂದಿರೋ ಜನ ಎಲ್ಲ ಮುಂದೆಗಡೆ ದನದ ಮಕ ನೋಡ್ಕೊಂಡು ಹೋಯ್ತವೆ. ನಮ್ಮ ಮೈಕ್ಳು ಮಾತ್ರ ಲೆಜೆಂಡ್, ದನದ ತಿಗನೆ ನೋಡೋದು. ದನಗಳನ್ನ ಮೆರವಣಿಗೆಗೆ ರೆಡಿ ಮಾಡ್ತಾ ಇದ್ವು. ಒಂದ್ ಜೊತೆ ಆದ್ಮೇಲೆ ಒಂದ್ ಜೊತೆ ಬತ್ತಾನೆ ಇದ್ದು. ಬೆಳಿಗ್ಗೆಯಿಂದ ಸಂಜೆ ತನಕ ರೋಡ್ ಫುಲ್ ಜಾಮ್ ಆಗೋಗಿತ್ತು. ಕಾಲ್ ಮಡ್ಗಕ್ಕೂ ಜಾಗ ಇರ್ಲಿಲ್ಲ, ಅಷ್ಟೊಂದ್ ಜನ ತುಂಬ. ಈ ಅಣ್ಣ ಒಬ್ಬ ಅವಾಗಿಂದ ಬಾಟ್ಲಿ ಹಿಡ್ಕೊಂಡು ದನದ ಪಕ್ಕನೆ ಓಡಾಡ್ತಾ ಇದ್ದ. ಯಾಕೆ ಓಡಾಡ್ತಾವನೆ ಅಂತ ನಾನು ನಿಂತ್ಕೊಂಡು ನೋಡ್ತಾ ಇದ್ದೀನಿ. ಗಂಜಲ ಬಸ್ಸಿಗೆ ಓಡಾಡ್ತಾವ. ವರ್ಷ ಪೂರ್ತಿ ಓವಿ ಮೇಯಿಸಿ ವರ್ಷದಲ್ಲಿ 4 ದಿನ ಜಾತ್ರೆ ಮಾಡಿ ಆ ಜಾತ್ರೆಯಲ್ಲಿ ಶೋಕಿ ಮಾಡೋನೆ ನಮ್ಮ ರೈತ. ಈ ದಾವಣಿ ಗುಟ್ಟದ ಒಳಗಡೆ ಹೋಯ್ತಾ ಇದ್ವಿ, ಅರಮನೆ ಒಳಗೆ ಹೋಗಿದ್ ಫೀಲ್ ಆಯ್ತದೆ. ಅಷ್ಟೊಂದು ಸಖತ್ತಾಗೈತೆ ದಾವಣಿ. ಜಾತ್ರೆ ಒಳಗಡೆ ದನ ನೋಡ್ಕೊಂಡು ಸುಮ್ನೆ ಹೋಯ್ತಾನೆ ಇದ್ದು. ಒಂದ್ ಜೊತೆಗಿಂತ ಒಂದ್ ಜೊತೆ ಸಖತ್ತಾಗಿ ಕಾಣಿಸ್ತಾ ಇದ್ದು. ಬಿಸಿಲು ಬೇರೆ ಸಖತ್ತಾಗಿ ಹೊಡಿತಾ ಇತ್ತು. ನಾನು ನಮ್ಮ ಹುಡುಗನು ಒಂದ್ ಲೋಟ ಕಬ್ನಲ್ಲಿ ತಗೊಂಡು ಕುಡ್ಕೊಂಡು ಸೀದಾ ಜಾತ್ರೆ ಒಳಗೆ ಹೋದೋ. ಈ ಡ್ಯಾನ್ಸ್ ಎಲ್ಲ ನೋಡ್ಕೊಂಡು ಹೋಯ್ತಾ ಇದೀವಿ. ಇನ್ನು ಮೆರವಣಿಗೆ ಮುಗ್ದೇ ಇಲ್ಲ, ಸಂಜೆ 4 ಗಂಟೆ ಆಗಿತ್ತು. ಜಾತ್ರೆ ನೋಡಕ್ಕೆ ಶಿವ ಪಾರ್ವತಿನ ನಡ್ಕೊಂಡೆ ಬಂದ್ಬಿಟ್ಟವೆ. ಸೌತೆಕಾಯಿ ತಿನ್ಕೊಂಡು, ಕುದುರೆ ನೋಡ್ಕೊಂಡು, ಕಡಲೆ ಬೀಜ ತಿನ್ಕೊಂಡು ಬಂದ್ಬಿಟ್ಟಾಗ ಬೀಜ ನೋಡ್ಕೊಂಡು ಜಾತ್ರೆ ಎಲ್ಲಾನು 3-4 ರೌಂಡ್ ಹೊಡೆದು. ನೀವು ಅಕ್ಕಪಕ್ಕ ಊರಲ್ಲಿ ದನದ ಜಾತ್ರೆ ನಡೀತಾ ಇದ್ರೆ ಯಾವ ಡೇಟ್ ಅಲ್ಲಿ ನಡೀತದೆ ಅಂತ ಒಂದು ಕಮೆಂಟ್ ಹಾಕಿ. ಇದೇ ತರ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ. ಯಾರ್ಯಾರು ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ನೋಡಿಲ್ಲ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ.